ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು, ಆರ್ಟ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟ್ 2 ಅದರ ಪೋರ್ಷನನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಧನ್ಯವಾದಗಳು. ಬನ್ನಿ ಈಗ ಒಂದೊಂದಾಗಿಯೇ ಸಬ್ಜೆಕ್ಟ್ ವೈಸ್ ಪೋರ್ಷನ್ಗಳನ್ನು ನೋಡ್ತಾ ಹೋಗೋಣ. ಪ್ರಥಮ PUC 2025-26ನೇ ಸಾಲಿನಲ್ಲಿ ನಡೆಯಲಿರುವ ನಮ್ಮ ನವಂಬರ್ ತಿಂಗಳಲ್ಲಿ ನಡೆಯಲಿರುವ ಇದು ನವಂಬರು ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ನಡೆಯಲಿರುವ ಯೂನಿಟ್ ಟೆಸ್ಟ್ 2 ಘಟಕ ಪರೀಕ್ಷೆ 2ರ ಒಂದು ಇಲ್ಲಿ ಸಿಲೆಬಸ್ಸನ್ನು ನೋಡ್ತಾ ಇದ್ದೇವೆ. ಕನ್ನಡ ಸಬ್ಜೆಕ್ಟಿನ ಒಂದು ಲ್ಯಾಂಗ್ವೇಜಿನ ಸಿಲೆಬಸ್ಸನ್ನು ನೋಡೋದಾದರೆ ತಾವುಗಳು ನೋಡ್ಬೋದು. ಪದ್ಯ ಭಾಗದಿಂದ 9ನೆಯ ಪಾಠ ಮಗು ಮತ್ತು ಹಣ್ಣುಗಳು, 10ನೆಯ ಪದ್ಯ ನಾ ಬರೀ ಬ್ರೋಣವಲ್ಲ ಅಂತ, 11ನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ, 12ನೆಯ ಪದ್ಯ ಸುನಾಮಿ ಹಾಡು, 13ನೆಯ ಪದ್ಯ ಹೊಲಿಗೆ ಯಂತ್ರದ ಅಮ್ಮಿ ಅಂತ. ಈ 5 ಪದ್ಯಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 2ಗಿದೆ. ನಿಮಗೇನಾದರೂ ಯೂನಿಟ್ ಟೆಸ್ಟ್ 8 ಪದ್ಯ 8 ಇದೆ ಅಲ್ವಾ, ಆಯಿತಾ? ಅದು ನಿಮಗೆ ಗೊತ್ತು ಯಾವುದಿತ್ತು ಅಂತ. ಅದೇನಾದರೂ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಟ್ಟಿರಲಿಲ್ಲ ಅಂದರೆ ಅದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ, ನೆನಪಿರಲಿ. ಗದ್ಯ ಭಾಗದಿಂದ ಪ್ರೀತಿಯ ವಿದ್ಯಾರ್ಥಿಗಳೇ ಮಹಾತ್ಮರ ಗುರು, ಆಯಿತಾ, ಹಾಗೂ ನಿರಾಕರಣೆ, ಈ 2 ಪಾಠಗಳು ಇರುವಂಥದ್ದು. ನಿಮಗೇನಾದರೂ 5ನೆಯ ಪಾಠ ಗದ್ಯ ಭಾಗದಿಂದ ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಟ್ಟಿರಲಿಲ್ಲ ಅಂದರೆ ಅದು ಕೂಡ ಇಲ್ಲಿ ಯೂನಿಟ್ ಟೆಸ್ಟ್ 2ಗೆ ಇನ್ಕ್ಲೂಡ್ ಆಗುತ್ತೆ. ನಂತರದಲ್ಲಿ ಬೋಳೆಶಂಕರ ದೃಶ್ಯ 10ರಿಂದ 15ರವರೆಗೆ ಇರುವಂಥದ್ದು. ಈಗ ಕನ್ನಡದ ಒಂದು ಸಿಲೆಬಸ್ಸನ್ನು ನೋಡಿದ್ವಿ, ಪೋರ್ಷನ್ನು. ಈಗ ನಮ್ಮ ಪ್ರಥಮ PUCಯ ಇಂಗ್ಲೀಷ್, ನಮ್ಮ ಆರ್ಟ್ಸ್ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಬನ್ನಿ ನೋಡೋಣ. ಕೋರ್ಸ್ ಬುಕ್ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನಿಂದ ಪಾಠ 9ರಿಂದ ಪ್ರಾರಂಭ ಆಗುತ್ತೆ. ಬಹಳ ಕಡೆ 8ರವರೆಗೆ ಮಾತ್ರ ಕೊಟ್ಟಿದ್ದರು. 9ನೆಯ ಪಾಠ ಬಂದು ಫಾರ್ಮರ್ಸ್ ವೈಫ್ ಇರುತ್ತೆ, ಅದು ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಇರುತ್ತೆ. ಯಾವ ಕಡೆ ಫಾರ್ಮರ್ಸ್ ವೈಫ್ ಕೊಟ್ಟಿದ್ರೋ ಆ ಒಂದು ಜಿಲ್ಲೆಗಳಲ್ಲಿ ನಿಮಗೆ ಫಾರ್ಮರ್ಸ್ ವೈಫು ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಟ್ಟಿದ್ದರೆ ಯೂನಿಟ್ ಟೆಸ್ಟ್ 2ಗೆ ಇರಲ್ಲ. ಎಲ್ಲಿಗೆ ಸ್ಟಾಪ್ ಆಗಿದೆಯೋ ಅಲ್ಲಿಂದ ಮುಂದಿನ ಪಾಠಗಳು ಪ್ರಾರಂಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು ಸೌತ್ನಲ್ಲಿ 9ನೆಯ ಪಾಠವರೆಗೂ ಕೊಟ್ಟಿದ್ದರು. ಅವರಿಗೆ 10, 11, 12, 13 ಇರುತ್ತೆ. ಅವರಿಗೆ ಯಾವ ಜಿಲ್ಲೆಗಳಲ್ಲಿ 9ನೆಯ ಪಾಠ ಕೊಟ್ಟಿಲ್ವೋ ದಿ ಫಾರ್ಮರ್ಸ್ ವೈಫ್ ಅಂಥವ್ರಿಗೆ 9, 10, 11, 12 ಇರುತ್ತೆ. ಫಾರ್ ಎಕ್ಸಾಂಪಲ್, 9ನೆಯ ಪಾಠ ದಿ ಫಾರ್ಮರ್ಸ್ ವೈಫ್, 10ನೇದು ಫ್ರೆಡ್ರಿಕ್ ಡೌಗ್ಲಸ್, 11 ಆ್ಯನ್ ಓಲ್ಡ್ ಮ್ಯಾನ್, 12 ದಿ ಜೆಂಟ್ಲ್ಮ್ಯಾನ್ ಆಫ್ ವೆರೋನಾ, 2 ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್. ನೆಕ್ಸ್ಟ್ ವರ್ಕ್ ಬುಕ್ ಅಂತ ಇದೆ. ವರ್ಕ್ ಬುಕ್ ಅಂದರೆ ಸಂಪೂರ್ಣವಾಗಿ ಗ್ರಾಮರು, ಆರ್ಟಿಕಲ್ಸ್ ಇರುತ್ತೆ, ಪ್ಯಾಸೇಜ್ ಇರುತ್ತೆ, ವರ್ಡ್ ಆರ್ಡರ್ ಅಂದರೆ ರೀಅರೇಂಜ್ ದ ಸೆಂಟೆನ್ಸು, ಅಥವಾ ಅದನ್ನು ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತಲೂ ಕೂಡ ಕರೀತಾರೆ. ಲೆಟರ್ ರೈಟಿಂಗ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಕೂಡ ನಿಮಗಿದೆ. ನಂತರದಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ. ನಂತರದಲ್ಲಿ ರೈಟಿಂಗ್ ಡೈಲಾಗ್ ಇದೆ, ಕಂಪ್ಲೀಟ್ ದ ಕಾನ್ವರ್ಸೇಷನ್ ಕೂಡ ಇದೆ, ರೀಅರೇಂಜ್ ಡೈಲಾಗ್ ಕೂಡ ಇದೆ. ಧನ್ಯವಾದಗಳು. ಈಗ ನಾವು ಇಂಗ್ಲೀಷಿನ ಒಂದು ಸಿಲೆಬಸ್ಸನ್ನು ನೋಡಿದ್ವಿ. ನಂತರದಲ್ಲಿ ಹಿಂದಿ ಏನೆಲ್ಲ ಕೊಟ್ಟಿದ್ದರು ಅಂತ ಈಗ ನೋಡ್ತಾ ಹೋಗೋಣ. ಹಿಂದಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಟೆಸ್ಟ್ಗೆ ಇರುವಂತಹ ಪೋರ್ಷನಲ್ಲಿ ಪ್ರೋಸ್ 7, 8, 9 ಲೆಸನ್ಸ್ಗಳು ಅಂದರೆ ಗದ್ಯ ಭಾಗ, ಏನ್ಷಿಯಂಟ್ ಪೊಯಿಟ್ರಿ 4 and 5, ಮಾಡರ್ನ್ ಪೊಯಿಟ್ರಿ, ಆಧುನಿಕ ಅಂತ ಎಲ್ಲ ಇದೆ ಅಲ್ವಾ, ಅವೆಲ್ಲ ನಿಮ್ಗೆ ಗೊತ್ತು, 6 ಹಾಗೂ 7, ನಾನ್ ಡಿಟೇಲ್ ಶಾರ್ಟ್ ಸ್ಟೋರೀಸ್ 4, 5 ಆ್ಯಂಡ್ ರಿಲೇಟೆಡ್ ಗ್ರಾಮರ್, ಭಾಷಾಭ್ಯಾಸ ಅಂತ ಇದೆ. ಅಂದರೆ ಪಾಠದಲ್ಲಿ ಏನೇನೆಲ್ಲ ಗ್ರಾಮರ್ ಇದೆಯೋ ಸಂಪೂರ್ಣವಾಗಿ ಇದೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಸಂಸ್ಕೃತದ ಒಂದು ಸಿಲೆಬಸ್ಸನ್ನು ನಾವಿಲ್ಲಿ ನೋಡಬಹುದಾಗಿದೆ. ನಂತರದಲ್ಲಿ ಉರ್ದು ಕೂಡ ನಾವುಗಳು ನೋಡ್ಬೋದು. ಸೆಕೆಂಡ್ ಯೂನಿಟ್ ಟೆಸ್ಟ್ಗೆ ಇರುವಂತಹ ಸಿಲೆಬಸ್ಸಲ್ಲಿ ಮುಮ್ತಾಜ್ ಶಿರೀನ್ ಅಂತ ಇದೆ, ಹಮ್ಜಾ ಕಾ ಬಯಾನ್, ನಂತರದಲ್ಲಿ ಖ್ವಾಯಿಶ್ ಇದೆ, ಪೋಯಮ್ ಅದು. ಇನ್ನೊಂದು ಪೋಯಮು ಈ ಖಾಯಿ, ಆಯಿತಾ. ನಂತರದಲ್ಲಿ ನಾಸಿರ್ ಖಾಜ್ಮಿ ಅವರು ಬರೆದಂಥ ಒಂದು ಗಜಲ್ಲು, ಹೌದು. ಈ ರೀತಿಯಾಗಿ ಬಹಳ ನಮ್ಮ ಉರ್ದುನವರಿಗೂ ಕೂಡ ಇರುವಂಥದ್ದು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಪೋರ್ಷನ್ ಬಂದು ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ನಲ್ವಾ, ನಿಮಗೇನಾದರೂ 7th ಚಾಪ್ಟರ್ ಕೊಟ್ಟಿದ್ದರೆ ಮಿಡ್ ಟರ್ಮ್ ಎಕ್ಸಾಮ್ವರೆಗೂ 8th ಚಾಪ್ಟರಿಂದ ಇರುತ್ತೆ. ಬರೀ 6 ಚಾಪ್ಟರ್ಸ್ ಕೊಟ್ಟಿದ್ರು ಅಂದರೆ 7th ಚಾಪ್ಟರಿಂದ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ ಇಯರ್ PUC ಸೆಕೆಂಡ್ ಯೂನಿಟ್ ಟೆಸ್ಟಿಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇರುತ್ತೆ. ನಂತರದಲ್ಲಿ ಚಾಪ್ಟರ್ 9 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಕೂಡ ಇರುತ್ತೆ. 10th ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರ್ ಕೂಡ ಇರುತ್ತೆ.
ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿಯನ್ನು ನಾವು ನೋಡೋಣ. ಈಗ ಸೆಕೆಂಡ್ ಟೆಸ್ಟ್ ಪೋರ್ಷನ್ಸ್ ಅಂತ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಅಂತ ಇದೆ, ಚಾಪ್ಟರ್ 4 ಈಕ್ವಿಲಿಬ್ರಿಯಮ್ ಅಂತ. ಆಯಿತಾ, ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಚಾಪ್ಟರ್ 6 ಕೂಡ ಇದೆ. ಯಾವುದದು ರಿಮೈನಿಂಗ್ ಪೋರ್ಷನ್ ಆಫ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ಟರ್ VBT ಅಂತ ಇದೆ, ನಿಮಗೆ ಚೆನ್ನಾಗಿ ಗೊತ್ತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ 9 ಹೈಡ್ರೋಕಾರ್ಬನ್ಸ್ ಅಪ್ ಟು ಆಲ್ಕೈನ್ಸ್ ಅಲ್ಲಿವರೆಗೂ ಇರುವಂಥದ್ದು. ನೋಡಿ, ನಿಮ್ಮ ಒಂದು ಯೂನಿಟ್ ಟೆಸ್ಟು ಬಂದು ನನ್ನ ಪ್ರಕಾರ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಮ್ಯಾಥಮೆಟಿಕ್ಸ್ ಪೋರ್ಷನನ್ನು ಈಗ ನೋಡೋಣ ನಾವು. ನಾನು ಹೇಳಿದ್ನಲ್ವ, ನಿಮಗೇನಾದರೂ ಚಾಪ್ಟರ್ 8ವರೆಗೂ ಮಾತ್ರ ಮ್ಯಾಥ್ಸು ಮಿಡ್ ಟರ್ಮ್ ಎಕ್ಸಾಮ್ವರೆಗೂ ಪೋರ್ಷನ್ ಇದ್ದರೆ ಅಲ್ಲಿಂದ ಮುಂದಿನ ಪಾಠಗಳನ್ನು ಇಲ್ಲಿ ನಿಮ್ಮ ಯೂನಿಟ್ ಟೆಸ್ಟುಗೆ ಕೊಡ್ತಾರೆ. ಚಾಪ್ಟರ್ 9, 10, 11, 12 ಅಥವಾ 9ವರೆಗೂ ಕೊಟ್ಟಾಗಿದ್ದರೆ 10, 11, 12 ಮಾತ್ರ ಕೊಡ್ತಾರೆ. ಈ ಎಲ್ಲ ಮ್ಯಾಥ್ಸು ಬಂದು ಅಂದರೆ ಯೂನಿಟ್ ಟೆಸ್ಟು ಎಲ್ಲರಿಗೂ ಕೂಡ ಆಯಿತಾ 40 ಮಾರ್ಕ್ಸಿಗಿರುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ ಹಾಗೂ ಏನಂತೀರ ಬಯೋ CS ಇಂತಹ ಸಬ್ಜೆಕ್ಟ್ಗಳು ಕೇವಲ 35 ಮಾರ್ಕ್ಸ್ಗೆ ಇರುವಂಥದ್ದು. ಯಾವುದು? ಯೂನಿಟ್ ಟೆಸ್ಟು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಬಯೋ ಒಂದು ನೋಡ್ತಾ ಹೋಗೋಣ ನಾವು. ಸೆಕೆಂಡ್ ಟೆಸ್ಟ್ ಅಂತ ಹೇಳಿದರೆ ಯೂನಿಟ್ ಟೆಸ್ಟುಗೆ ಬಯಾಲಜಿನಲ್ಲಿ ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ಇದೆ, ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇದೆ, ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇದೆ, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಇಸ್ ದೇರ್, ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಇಸ್ ದೇರ್, ಲೊಕೊಮೋಷನ್ ಆ್ಯಂಡ್ ಮೂಮೆಂಟ್ ಕೂಡ ಇದೆ. ಇದೆಲ್ಲವೂ ಕೂಡ ಬಂದು ನಿಮ್ಮ ಒಂದು ಯೂನಿಟ್ ಟೆಸ್ಟು ಪೋರ್ಷನ್ ಆಗಿರುತ್ತೆ. ಕಂಪ್ಯೂಟರ್ ಸೈನ್ಸನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಚಾಪ್ಟರ್ 5, ಚಾಪ್ಟರ್ 6, ಚಾಪ್ಟರ್ 7 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಇದೆ, ಚಾಪ್ಟರ್ 6 ಫ್ಲೋ ಆಫ್ ಕಂಟ್ರೋಲ್ ಇದೆ, ಚಾಪ್ಟರ್ 7 ಫಂಕ್ಷನ್ಸ್ ಇದೆ. ಈ ರೀತಿಯಾಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಆರ್ಟ್ಸ್ ವಿದ್ಯಾರ್ಥಿಗಳ ಪೋರ್ಷನನ್ನು ನೋಡ್ಕೋಬೋದು. ಅಕೌಂಟೆನ್ಸಿ ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟೋ ಕಡೆ ಕೇವಲ 4 ಪಾಠಗಳು ಮಾತ್ರ ಇತ್ತು. ನಿಮಗೇನಾದರೂ 4th ಚಾಪ್ಟರೇ ಲಾಸ್ಟ್ ಫೈನಲ್ ಆಗಿತ್ತು ಅಂದರೆ ಮಿಡ್ ಟರ್ಮ್ ಎಕ್ಸಾಮಿಗೆ ಚಾಪ್ಟರ್ 5ಇಂದ ನಿಮಗೆ ಯೂನಿಟ್ ಟೆಸ್ಟುಗೆ ಸಿಲೆಬಸ್ ಇರುತ್ತೆ. ಆಯಿತಾ, ಚಾಪ್ಟರ್ 6, 7, 8 ಅದು ಕೂಡ ನಿಮ್ಮ ಯೂನಿಟ್ ಟೆಸ್ಟಿಗೆ ಇರುತ್ತೆ, ಇನ್ಕ್ಲೂಡಿಂಗ್ ಆ ಚಾಪ್ಟರು. ಹಾಗಾಗಿ ಆಯಿತಾ, ಚಾಪ್ಟರ್ 6 ಬಂದು ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಇದೆ. ಚಾಪ್ಟರ್ 7ನಲ್ಲಿ ಡಿಪ್ರಿಸಿಯೇಷನ್, ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ ಇದೆ. ಚಾಪ್ಟರ್ 8 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಇದೆ. ಇದು ಅಕೌಂಟೆನ್ಸಿ ಪೋರ್ಷನ್ ಆಗಿರುತ್ತೆ. ಬಿಸ್ನೆಸ್ ಸ್ಟಡೀಸ್ ಪೋರ್ಷನನ್ನು ನೋಡೋದಾದರೆ ನಾವು ವ್ಯವಹಾರ ಅಧ್ಯಯನವನ್ನು ನೋಡೋದಾದರೆ ಸೆಕೆಂಡ್ ಟೆಸ್ಟ್ ಪೋರ್ಷನಲ್ಲಿ ಚಾಪ್ಟರ್ 8, 9, 10 ಆ್ಯಂಡ್ 11 ಎಲ್ಲದೂ ಕೂಡ ಇರುತ್ತೆ. ಸೋರ್ಸ್ ಆಫ್ ಬಿಸ್ನೆಸ್, ಫೈನಾನ್ಸ್, ಸ್ಮಾಲ್ ಬಿಸ್ನೆಸ್, ಇಂಟರ್ನಲ್ ಟ್ರೇಡ್ ಹಾಗೂ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲವೂ ಕೂಡ ನಿಮ್ಮ ಒಂದು ಯೂನಿಟ್ ಟೆಸ್ಟುಗೆ ಅಂದರೆ ಘಟಕ ಪರೀಕ್ಷೆ 2ಕ್ಕೆ ಇರುವಂಥ ಸಿಲೆಬಸ್ಸು ಆಗಿರುತ್ತೆ. ನಿಮಗೇನಾದರೂ ನಾನು ಹೇಳಿದ್ನಲ್ವ, ಚಾಪ್ಟರ್ 8ಇಂದ ಇಲ್ಲಿ ಪ್ರಾರಂಭ ಆಗಿದೆ. ನಿಮಗೆ 7 ಕೊಟ್ಟಿರಲಿಲ್ಲ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ಗೆ 7 ಕೂಡ ಇಲ್ಲಿ ಚಾಪ್ಟರ್ 7 ಕೂಡ ಯೂನಿಟ್ ಟೆಸ್ಟುಗೆ ಇನ್ಕ್ಲೂಡ್ ಆಗುತ್ತೆ. ಈಗ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸಿಲೆಬಸ್ಸನ್ನು ನೋಡೋಣ. ಸೆಕೆಂಡ್ ಟೆಸ್ಟ್ ಪೋರ್ಷನ್ ಫಸ್ಟ್ ಇಯರ್ PUC ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಇದೆ. ಚಾಪ್ಟರ್ 6 ಆ್ಯಂಡ್ 7 ಕರೆಕ್ಷನ್ ಹಾಗೂ ಇಂಡೆಕ್ಸ್ ನಂಬರ್ಸ್ ಇದೆ. ಇಂಡಿಯನ್ ಎಕನಾಮಿಕ್ಸ್ ಡೆವಲಪ್ಮೆಂಟ್ ಇದೆ, ಅದರಲ್ಲಿ ಚಾಪ್ಟರ್ 5 ರೂರಲ್ ಡೆವಲಪ್ಮೆಂಟ್, ಚಾಪ್ಟರ್ 6ಅಲ್ಲಿ ಎಂಪ್ಲಾಯ್ಮೆಂಟ್ ಗ್ರೋತ್, ಇನ್ಫಾರ್ಮಲೈಸೇಷನ್ ಆ್ಯಂಡ್ ಅದರ್ ಇಶ್ಯೂಸ್ ಇದೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಬೇಸಿಕ್ ಮ್ಯಾಥ್ಸ್ ಕೂಡ ಸ್ವಲ್ಪ ಅಪ್ಲೋಡು, ಯಾಕಂದರೆ ವಿದ್ಯಾರ್ಥಿಗಳು ಬಹಳ ಕೇಳ್ತಾ ಇದ್ದಾರೆ. ಹಾಗಾಗಿ ಬೇಸಿಕ್ ಮ್ಯಾಥ್ಸಲ್ಲಿ ನಾವು ನೋಡೋದಾದರೆ ಸೆಕೆಂಡ್ ಯೂನಿಟ್ ಟೆಸ್ಟ್ ಪೋರ್ಷನ್ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಚಾಪ್ಟರ್ 11, 12, 13, 14 ಇದೆ. ಪರ್ಸಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಲೀನಿಯರ್ ಫಂಕ್ಷನ್ಸ್ ಇದೆ. ಏನಿದು ಆ್ಯಂಗಲ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ. ನಂತರದಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಡ್ ಅಲೈಡ್ ಆ್ಯಂಗಲ್ಸ್ ಕೂಡ ಇದೆ. ನಂತರದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪೋರ್ಷನನ್ನು ನಾವು ನೋಡೋದಾದರೆ ಆಯಿತಾ, ಸಿಲೆಬಸ್ ಫಾರ್ ಸೆಕೆಂಡ್ ಯೂನಿಟ್ ಟೆಸ್ಟ್ ಘಟಕ ಪರೀಕ್ಷೆ 2 ಅಥವಾ ಕ್ವಾರ್ಟರ್ಲಿ ಟೆಸ್ಟು ಅಂತ ಏನು ಹೇಳ್ತಿರೋ ಆ ಪರೀಕ್ಷೆಗೆ ಚಾಪ್ಟರ್ 6, 7 ಯಾವುದು ಅನಾಲಿಸಿಸ್ ಆಫ್ ಬೈ ವೇರಿಯೇಟ್ ಡಾಟಾ ಇದೆ. ಅಸೋಸಿಯೇಷನ್ ಆಫ್ ಆಟ್ರಿಬ್ಯೂಟ್ಸ್ ಸ್ಟ್ಯಾಟಿಸ್ಟಿಕ್ಸ್ ಸಿಲೆಬಸ್ ಇದು. ಚಾಪ್ಟರ್ 8 ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಚಾಪ್ಟರ್ 5 ಮಿಡ್ ಟರ್ಮ್ ಎಕ್ಸಾಮಿಗೆ ಇರಲಿಲ್ಲ ಅಂತ ಅಂದಾಗ ಆ ಸನ್ನಿವೇಶದಲ್ಲಿ ಈಗ ನಿಮಗೆ ಯೂನಿಟ್ ಟೆಸ್ಟುಗೆ ಆ ಚಾಪ್ಟರ್ 5 ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಅರ್ಥ ಆಗುತ್ತಲ್ವ? ಬನ್ನಿ ಈಗ ಕೊನೆಯದಾಗಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳ ಒಂದು ಪೋರ್ಷನನ್ನು ಕೂಡ ನಾವು ನೋಡ್ತಾ ಹೋಗೋಣ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನೆಲ್ಲ ಪೋರ್ಷನ್ ಬರುತ್ತೆ ಅಂತ. ಆಯಿತಾ ವಿದ್ಯಾರ್ಥಿಗಳೇ, ಕಂಪ್ಯೂಟರ್ ಸೈನ್ಸು 35 ಮಾರ್ಕ್ಸಿಗೆ ಮಾತ್ರ ಇರುತ್ತೆ ಯೂನಿಟ್ ಟೆಸ್ಟು. ಬನ್ನಿ ವಿದ್ಯಾರ್ಥಿಗಳ ಹಿಸ್ಟ್ರಿ ನೋಡೋಣ. ಇಂಡಿಯನ್ ಹಿಸ್ಟ್ರಿ ಸಿಲೆಬಸ್ ಫಾರ್ ಸೆಕೆಂಡ್ ಟೆಸ್ಟ್ 7.3 ಅಂತ ಇದೆ. ರಿಫಾರ್ಮೇಷನ್
ಮಾರ್ಟಿನ್ ಲೂಥರ್ ಕೌಂಟರ್ ರಿಫಾರ್ಮೇಷನ್ ಇದೆ. ಚಾಪ್ಟರ್ 8 ವರ್ಲ್ಡ್ ರೆವಲ್ಯೂಷನ್ಸ್ ಅಂತ ಇದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆ. ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ದಿ ಫ್ರೆಂಚ್ ರೆವಲ್ಯೂಷನ್ ಆಫ್ 1789, ರಷ್ಯನ್ ರೆವಲ್ಯೂಷನ್. ಚಾಪ್ಟರ್ 9 ನೋಡೋದಾದರೆ ನೆಪೋಲಿಯನ್ ಆ್ಯಂಡ್ ರೈಸ್ ಆಫ್ ನ್ಯಾಷನಲಿಸಮ್, ನೆಪೋಲಿಯನ್ ಬೋನೋಪಾರ್ಟಿ ಇದೆ, ಅದು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಎಕನಾಮಿಕ್ಸ್ ಪೋರ್ಷನನ್ನು ನೋಡೋದಾದರೆ ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 6 and 7 ಇದೆ. ಇಂಡಿಯನ್ ಎಕನಾಮಿಕ್ಸ್ ಡೆವಲಪ್ಮೆಂಟಲ್ಲಿ ನೋಡೋದಾದರೆ ಚಾಪ್ಟರ್ 5 and 6 ಇದೆ. ಹೌದಲ್ವಾ, ಮತ್ತೆ ಓದೋ ಅವಶ್ಯಕತೆ ಇಲ್ಲ, ಓದಿದ್ದೀನಿ. ನಂತರದಲ್ಲಿ ಜಿಯೋಗ್ರಫಿ ಸಿಲೆಬಸನ್ನು ನಾವು ಯೂನಿಟ್ ಟೆಸ್ಟ್ 2ರ ಒಂದು ಜಿಯೋಗ್ರಫಿ ಭೂಗೋಳಶಾಸ್ತ್ರದ ಸಿಲೆಬಸನ್ನು ನೋಡೋದಾದರೆ ಚಾಪ್ಟರ್ 7ಅಲ್ಲಿ ಬಯೋಸ್ಪಿಯರನ್ನು ನೋಡ್ಬೋದು. 7.1 to 7.4 ಇದೆ. ಪಾರ್ಟ್ ಬಿಗೆ ಬರೋದಾದರೆ ಫಿಸಿಕಲ್ ಎನ್ವಿರಾನ್ಮೆಂಟ್ ಆಫ್ ಇಂಡಿಯಾ, ಅದರಲ್ಲಿ ಚಾಪ್ಟರ್ 8 ಇಂಡಿಯಾ ಇದೆ. ಚಾಪ್ಟರ್ 9 ಫಿಸಿಯೋಗ್ರಫಿ ಇದೆ. ಚಾಪ್ಟರ್ 10 ಕ್ಲೈಮೇಟು, ಸಾಯಿಲ್ ಆ್ಯಂಡ್ ಫಾರೆಸ್ಟ್, ಅದು ಕೂಡ ಇದೆ. ನೆಕ್ಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ, ಸೋಷಿಯಾಲಜಿಯನ್ನು ನೋಡ್ಬೋದು. ಸೆಕೆಂಡ್ ಟೆಸ್ಟ್ ಪೋರ್ಷನಲ್ಲಿ ಚಾಪ್ಟರ್ 5 ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ. ಚಾಪ್ಟರ್ 6ಅಲ್ಲಿ ಸೋಷಿಯಲ್ ಚೇಂಜ್ ಇದೆ. ಚಾಪ್ಟರ್ 7 ಸೋಷಿಯಲ್ ರಿಸರ್ಚ್. ಇದನ್ನೆಲ್ಲ ನಾವು ನಮ್ಮ ಒಂದು ಪೋರ್ಷನಲ್ಲಿ ನೋಡಬಹುದಾಗಿದೆ. ಯಾವುದು ಯೂನಿಟ್ ಟೆಸ್ಟ್ 2ರ ಈ ಇದು ಪೋರ್ಷನ್ ಆಗಿರುತ್ತೆ ಮಕ್ಕಳೇ. ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿ. ಪೊಲಿಟಿಕಲ್ ಸೈನ್ಸ್ ಪೋರ್ಷನ್ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ, ಕೊನೆಯ ಭಾಗ. ಸೆಕೆಂಡ್ ಟೆಸ್ಟಿಗೆ ಚಾಪ್ಟರ್ 7 ಎಕ್ಸಿಕ್ಯೂಟಿವ್ ಇದೆ. ಚಾಪ್ಟರ್ 8 ಜುಡಿಷಿಯರಿ ಕೂಡ ಇರುವಂಥದ್ದಾಗಿರುತ್ತೆ. ಕೊನೆಯದಾಗಿ ನಮ್ಮ ಆಪ್ಷನಲ್ ಕನ್ನಡ ವಿದ್ಯಾರ್ಥಿಗಳು, ಕೆಲವೊಬ್ಬರು ಆಪ್ಷನಲ್ ಕನ್ನಡ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಪದ್ಯ ಭಾಗದಿಂದ ದ್ವಿತೀಯ ಕಿರು ಪರೀಕ್ಷೆ ಪದ್ಯ ಭಾಗದಿಂದ ವಚನ ತನು ನೋಡ್ರಿ. ಆಪ್ಷನಲ್ ಕನ್ನಡ ಅಂದರೆ ಐಚ್ಛಿಕ ಕನ್ನಡ ಅಂತ, ಆಯಿತಾ. ವಚನ ಏನಿದು, ತನು ಕರಗದವರಲ್ಲಿ ಹಾಗೂ ಕೀರ್ತನೆ ಯಾಕೆ ಮರುಳಾದೆ ಹಿಂಗೆ ಎಲೆ ಮನವೇ ಅಂತ. ಶ್ರೀ ಗುರು ವಚನೋಪದೇಶ. ನಂತರದಲ್ಲಿ ಗಜಲ್ ಇದೆ. ಇಲ್ಲಿ ಭಾರತ ಬರಿಯ ಕನಸಿನಲ್ಲಿ, ಇಲ್ಲ ಭಾರತ ಬರಿಯ ಕನಸಿನಲ್ಲಿ ನನ್ನ ಚಪ್ಪಲಿಗಳಿಗೆ ಅಂತ ಇದು ಇರುವಂತಹ ಪೋರ್ಷನು. ಧನ್ಯವಾದಗಳು. ಗದ್ಯ ಭಾಗದಲ್ಲಿ ತಾವುಗಳು ನೋಡ್ಬೋದು ಆಪ್ಷನಲ್ ಕನ್ನಡದ್ದು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಸಂತೋಷವಾಗಿ ನಗ್ತಾ ಸದಾ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಯೂನಿಟ್ ಟೆಸ್ಟ್ 1 ಹಾಗೂ ಮಿಡ್ಟರ್ಮಲ್ಲಿ ಬಹಳ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶ. ಇವತ್ತಿನಿಂದನೇ ಓದಲಿಕ್ಕೆ ಪ್ರಾರಂಭ ಮಾಡಿ 1 ತಿಂಗಳು ಟೈಮ್ ಸಿಗುತ್ತೆ. ನಂತರದಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೆದು ಯೂನಿಟ್ ಟೆಸ್ಟ್ 1 ಹಾಗೂ ಮಿಡ್ಟರ್ಮ್ಗಿಂತ ಆಯಿತಾ ಹೆಚ್ಚಿನ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.